Babylon 5. ಚಾರ್ಜ್ ಶೀಟ್ನಲ್ಲಿ ಏನಾಗುತ್ತೆ, ಇನ್ನೊಂದು ಸ್ಫೋಟಕ ಅಂಶ ಉಲ್ಲೇಖ ಆಗುತ್ತೆ. ರಿಟ್ರೀವ್ ಆಗಿರ್ತಕ್ಕಂಥ 4 ಫೋಟೋಗಳು. ಅದು ಹೇಗಿದೆ ಅಂತ ಹೇಳಿದ್ರೆ, ಬೈಕ್ನಲ್ಲಿದ್ದಂಥ ರೇಣುಕಾಸ್ವಾಮಿ ಫೋಟೋವನ್ನು ಈ ಗ್ಯಾಂಗ್ ಕ್ಲಿಕ್ ಮಾಡಿದೆಯಂತೆ. ಅವನು ಬೈಕಲ್ಲಿ ಇರ್ತಾನಲ್ಲ, ಆಗ ರೇಣುಕಾಸ್ವಾಮಿಯನ್ನು ಇವ್ರ ಫೋಟೋನ ಇವ್ರು ಹಿಡ್ಕೊಂಡಿರೋದು. ಡಿಲೀಟ್ ಮಾಡಿದ್ದಂಥ ಆ ಫೋಟೋವನ್ನು ಕೂಡ ಖಾಕಿ ರಿಟ್ರೀವ್ ಮಾಡಿದೆ, ಸಂಗ್ರಹ ಮಾಡ್ಕೊಳ್ಳೋದು. ಅವನು ಬೈಕಲ್ಲಿ ಕೂತಿದ್ದ ಅಂದಾಗ ಇವನೇನಾ ಮೆಸೇಜ್ ಕಳಿಸಿದ್ದು, ನೋಡಿ 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 ಅಂತ ಕಳಿಸೋದು. ಇದೆಲ್ಲವನ್ನು ಕೂಡ ಇವರು ಅಳಿಸಾಕಿದ್ರು ಕೂಡ ಖಾಕಿ ರಿಟ್ರೀವ್ ಮಾಡಿಕೊಂಡಿದೆ. ಪಟ್ಟಣಗೆರೆ ಶೆಡ್ನ ನೆಲದ ಮೇಲೆ ಬಿದ್ದಿರ್ತಕ್ಕಂಥ ರೇಣುಕಾಸ್ವಾಮಿ ಬಿಳಿ ಬನಿಯನ್, ನೀಲಿ ಬಣ್ಣದ ಜೀನ್ಸ್ ಪ್ಯಾಂಟಲ್ಲಿ ಇದ್ದ. ಅವತ್ತಿಗೆ ಬಿಳಿ ಬನಿಯನ್ ಹಾಕಿದ್ದ, ನೀಲಿ ಬಣ್ಣದ ಜೀನ್ಸ್ ಪ್ಯಾಂಟ್ ಹಾಕಿದ್ದ ಅವನು. ರೇಣುಕಾಸ್ವಾಮಿ ತಲೆಗೆ ಪೆಟ್ಟಾಗಿ ರಕ್ತ ಸೋರ್ತಾ ಇರ್ತಕ್ಕಂಥ ಫೋಟೋ ಕೂಡ ರಿಟ್ರೀವ್ ಆಗಿದೆ. ಬಹುಶಃ ಈ ತಲೆಗೆ ಪೆಟ್ಟಾಗಿ ರಕ್ತ ಸೋರ್ತು ಅಂತ ಹೇಳ್ತಾರಲ್ಲ, ಇದೇ ಮೆದುಳಿನ ರಕ್ತಸ್ರಾವಕ್ಕೂ ಕಾರಣ ಆಗಿದ್ದಿರಬಹುದು ಅಂತ. ತಲೆಯಲ್ಲಿ ರಕ್ತ ಬಂದಿರೋದು ನಿಜ, ಮೆದುಳು ರಕ್ತ ಸೋರಿಕೆ ಆಗಿರೋದು ನಿಜ. ತೀವ್ರ ರಕ್ತಸ್ರಾವಾಗಿಯೇ ಆತ ಸತ್ತಿದ್ದಾನೆ ಅಂತ ಆಲ್ರೆಡಿ ಪೋಸ್ಟ್ಮಾರ್ಟಮ್ ರಿಪೋರ್ಟ್ ಬಂದಿರೋದು ಕೂಡ ನಿಜ. ಶೆಡ್ನಲ್ಲಿ ಕೈ ಮುಗಿದು ಕೂತ್ಕೊಂಡಿದ್ದ ರೇಣುಕಾಸ್ವಾಮಿ ದರ್ಶನ್ ಜೊತೆಗೇನೆ ಒಬ್ಬ ಆರೋಪಿ ಏನು ಮಾಡ್ತಾನೆ, ಈ ಅಟ್ಟಹಾಸವನ್ನು, ಈ ವಿನೋದವನ್ನು, ಈ ವಿಕೃತಿಯನ್ನು ಯಾವುದಕ್ಕೂ ಇರಲಿ ಅಣ್ಣ ಬಾಸ್, ಏನು ಚೆನ್ನಾಗಿ ಹೊಡೆದ್ರಿ ಬಾಸ್ ಅಂತೇಳಿ ಫೋಟೋ ತಗೊಂಡಿದ್ದ. ಕರ್ಮಗಳು ಹೇಗೆ ಹಿಂದಕ್ಕೆ ಬರುತ್ತೆ ಅಂತ ಹೇಳಿದ್ರೆ, ವಾಪಸ್ ಬರ್ತವೆ ಅಂತ ಹೇಳಿದ್ರೆ ಇದಕ್ಕೆ. ಕೆಲವರು ಹೇಳ್ತಾರೆ ಧರ್ಮದೇಟನ್ನು ತಪ್ಪಿಸ್ಕೊಳ್ಬಹುದು, ಕರ್ಮದೇಟ್ ತಪ್ಪಿಸ್ಕೊಳ್ಳೋಕ್ಕಾಗಲ್ಲ ಅಂತ. ಧರ್ಮದೇಟ್ ತಪ್ಪಿಸ್ಕೊಂಡ್ಬಿಡ್ಬೋದಂತೆ, ಕರ್ಮ ರಿಟರ್ನ್ಸ್. ಕರ್ಮ ಯಾವತ್ತೂ ಯಾರಿಗೂ ಅವರ ಅಡ್ರೆಸ್ಸನ್ನು ಮಿಸ್ ಮಾಡ್ಕೊಳ್ಳಲ್ವಂತೆ ರೀ. ಅಷ್ಟು ಎಕ್ಸಾಕ್ಟ್ ಅಡ್ರೆಸ್ಸು ಪಿನ್ ಕೋಡ್ಗೆ ಬರುತ್ತೆ ಕರ್ಮ ಅಂತ. ನೀನು ಬೇವಿನ ಗಿಡ ನೆಟ್ಬಿಟ್ಟು ರಸಬೂರಿ ಮಾವಿನ ಹಣ್ಣು ಬೇಕು ನನಗೆ, ತೋತಾಪುರಿ ಮಾವಿನ ಹಣ್ಣು ಬೇಕು ಕೊಟ್ಬಿಡು ಅಂದರೆ ಕೊಡುತ್ತಾನೋ, ಕಹಿ ಹಣ್ಣು ಮಾತ್ರ ನಿಂಗೆ ಸಿಗುತ್ತೆ. ಹಾಗೆಯೇ ಇವರು ಅವನಿಗೆ ಹೊಡೆದಿದ್ದು ಅಲ್ಲದೆ ಅವನು ಮಂಡಿ ಊರಿ ಕೇಳ್ತಾ ಇದ್ದಾನೆ, ಜೀವ ಒಂದು ಬಿಟ್ಬಿಡಿ ನನಗೆ, ಉಳಿಸ್ಬಿಡಿ ಅಂತ ಕೇಳ್ತಾ ಇದ್ದಾನೆ, ನನಗೆ ಸಾಕು ಇನ್ನಾಗಲ್ಲ ಅಂತ ಕೇಳ್ತಾ ಇದ್ದಾನೆ ಅಂದರೂ ಕೂಡ ಅದೆಲ್ಲ ಹೊಡೆದಾದಮೇಲೆ ದರ್ಶನ್ ಜೊತೆಗೆ ಇರಲಿ ಅಂತ ಸೆಲ್ಫಿ ತೊಗೊಂಡಂತೆ ಒಬ್ಬ ಆರೋಪಿ. ಸೆಲ್ಫಿ ಅಲ್ಲೂ ಬೇಕು ಸೆಲ್ಫಿ. ಆ ರೇಣುಕಾಸ್ವಾಮಿಯ ಸ್ಥಿತಿಯಲ್ಲಿ ಒಂದು ಕ್ಷಣಕ್ಕೆ ಇಷ್ಟು ಆರೋಪಿಗಳಲ್ಲಿ ಒಬ್ಬ ಆದರೂ ಇದೇ ಜಾಗದಲ್ಲಿ ನಾನಿದ್ದು ಈ ಥರ 11-12 ಜನ ನನಗೆ ಹೊಡೆದಿದ್ದಿದ್ರೆ ನನ್ನ ಗತಿ ಏನಪ್ಪ ಅಂತ ಯೋಚನೆ ಮಾಡಿಬಿಟ್ಟಿದ್ದಿದ್ರೆ ಮನುಷ್ಯತ್ವ ಇಟ್ಕೊಂಡು ಸಾಕಾಗಿತ್ತು. ಸೆಲ್ಫಿಗೂ ಪೋಸ್ ಕೊಟ್ಟಿದ್ದಾರೆ ದರ್ಶನ್, ಶ್ರೀಯುತ ಶ್ರೀ ದರ್ಶನ್ ಅವರು. ಕೃತ್ಯದ ಬಳಿಕ ಕೆಲ ಆರೋಪಿಗಳು ಹೋಗ್ಬಿಟ್ರು. ಪರಿಹಾರ, ಏನು ಪರಿಹಾರ? ಪಾಪ ಪರಿಹಾರ. ಮಲೆ ಮಹದೇಶ್ವರ ಬೆಟ್ಟಕ್ಕೂ ಹೋಗಿದ್ರಂತೆ. ವಾಪಸ್ ಬೆಂಗಳೂರಿಗೆ ಬಂದ ಬಳಿಕ ಅರೆಸ್ಟ್ ಆದ್ರಿ ಇವರು. ಆರೋಪಿ ಮೊಬೈಲ್ನಿಂದ ಈ ಫೋಟೋಗಳು ರಿಟ್ರೀವ್ ಆಗಿದೆ ಇದೀಗ. ಇನ್ನೊಂದು ಕಡೆ ಚಾರ್ಜ್ ಶೀಟ್ ಆಯ್ತಪ್ಪ ಈಗ ದರ್ಶನ್ ಮೇಲೆ, ಮುಂದೇನು, ವಾಟ್ ನೆಕ್ಸ್ಟ್? ಚಾರ್ಜ್ ಶೀಟ್ ಆದಮೇಲೆ ಈ ಗ್ಯಾಂಗ್ ಏನು ಮಾಡುತ್ತೆ ಅಂತ. ಆರೋಪಿಗಳಿಗೆ ಬೇಲ್ ಸಿಗ್ತಕ್ಕಂಥ ಸಾಧ್ಯತೆಗಳೇನಾದರೂ ಇದೆಯಾ? ಇಸ್ ಇಟ್ ಪಾಸಿಬಲ್? ಚಾರ್ಜ್ ಶೀಟ್ನ ಬಳಿಕ CC ನಂಬರನ್ನು ಕೋರ್ಟ್ ಕೊಡುತ್ತೆ ಇವರಿಗೆ. CC ನಂಬರ್ ಸಿಕ್ಕಾದ ಮೇಲೆ ಚಾರ್ಜ್ ಶೀಟನ್ನು ಪಡ್ಕೊಳ್ತಾರೆ. ನಮಗೆ ಚಾರ್ಜ್ ಶೀಟ್ ಕೊಡಿ, ಅದರ ಪ್ರತಿ ಕೊಡಿ. ಕಾರಣ ಇಷ್ಟೇ, ನನ್ನ ಬಗ್ಗೆ ಏನು ಬರೆದಿದ್ದಾರೆ ಅಂತ ಹೇಳಿದ ತಕ್ಷಣ ಅವ್ರು ಏನು ಮಾಡ್ತಾರೆ, ವಕೀಲರನ್ನು ಕಾಂಟ್ಯಾಕ್ಟ್ ಮಾಡ್ತಾರೆ. ಈಗ ಆಲ್ರೆಡಿ ಮಾಡಿರ್ತಾರೆ ಅವರು, ಸ್ವಾಮಿ ಅದೇನಿದೆ ನೋಡಿಬಿಡಿ ಅಂತ ಹೇಳಿ. ವಕೀಲರು ಅದನ್ನು ತರಿಸ್ಕೊಂಡ ತಕ್ಷಣ ಒಬ್ಬೊಬ್ಬರೇ ನಂದಿಷ್ಟೇ ಇರೋದು, ನಂದು ಅಷ್ಟಿದೆ ಅಂತ ಏನು ಮಾಡ್ಕೊಳ್ತಾರೆ. ಇದ್ರ ಸೆಕ್ಷನ್ಗಳ ಆಧಾರದ ಮೇಲೆ ನನಗೊಂದು ಬೇಲ್ ಕೊಡಿಸ್ಬಿಡಿ ಸ್ವಾಮಿ, ಬೇರೆ ರಾಜ್ಯಗಳ ಕೇಸ್ ಹುಡುಕಿ, ನಮ್ಮ ರಾಜ್ಯದೇ ಬೇರೆ ಕೇಸ್ ಅಂತ ತೀರ್ಪು ಹುಡುಕಿ, ಅಲ್ಲೂ ಒಂದು ಗ್ಯಾಂಗ್ ಯಾರನ್ನೋ ಕೊಲೆ ಮಾಡಿರುತ್ತಲ್ಲ, ಹಾಗೆ ಎಷ್ಟು ಜನಕ್ಕೆ ಖುಲಾಸೆ ಮಾಡಿದ್ರು ಹುಡುಕಿ, ಎಷ್ಟು ಜನಕ್ಕೆ ಬೇಲ್ ಕೊಟ್ಟಿದ್ರು ಹುಡುಕಿ ಅಂತ ಹೇಳ್ಬಿಟ್ಟು ಏನು ಮಾಡ್ಬಿಡ್ತಾರೆ, ಅದನ್ನು ಕೋರ್ಟ್ ಮಾಡ್ಸೋಕ್ಕೆ ಟ್ರೈ ಮಾಡ್ತಾರೆ. ನಂತರ ಜಾಮೀನಿಗೆ ಪಡೆಯೋದಕ್ಕೆ ಇರತಕ್ಕಂತಹ ಅವಕಾಶ ಏನು ಚೆಕ್ ಮಾಡ್ಕೊಳ್ತಾರೆ ಅವರು. ದರ್ಶನ್ ಗ್ಯಾಂಗ್ನ ಮುಂದಿನ ಆಯ್ಕೆಗಳು ನೋಡಿ, ಮುಂದೆ ಏನು ಮಾಡ್ಬೋದು ಅಂತ ಹೇಳಿದ್ರೆ, ಒಟ್ಟು ಪ್ರಕರಣದಲ್ಲಿ 17 ಮಂದಿ ಆರೋಪಿಗಳಿದ್ದಾರೆ. ಆರೋಪಿಗಳ ಪರ ವಕೀಲರು ಚಾರ್ಜ್ ಶೀಟನ್ನು ಪಡೆದುಕೊಳ್ತಾರೆ. ಒಬ್ಬೊಬ್ಬ ಆರೋಪಿಯ ಮೇಲಿರ್ತಕ್ಕಂಥ ಪ್ರತ್ಯೇಕ ಆರೋಪದ ಬಗ್ಗೆ ಪರಿಶೀಲನೆ ಆಗುತ್ತೆ. ಬಳಿಕ ದೋಷಾರೋಪ ಪಟ್ಟಿಯಿಂದ ಆರೋಪಿಯನ್ನು ಕೈ ಬಿಟ್ಟುಬಿಡಿ, ಆಚೆ ಹಾಕಿಬಿಡಿ, ಅವ್ರದ್ದೇನು ಇಲ್ಲ ಅಂತ ಮಾಡಿಬಿಡಿ ಅಂಥೇಳಿ ಒಂದು ಚಿಂತನೆ ಆಗುತ್ತೆ. ಈ ಪರಿಶೀಲನೆ ಆದ ಮೇಲೆ ತೀರ್ಪುಗಳನ್ನು ಉಲ್ಲೇಖ ಮಾಡ್ಕೊಳ್ತಾರೆ. ಬೇರೆ ಕೋರ್ಟ್ಗಳ ಜಡ್ಜ್ಮೆಂಟ್ ಇರುತ್ತಲ್ಲ, ಅದನ್ನು ತೋರಿಸ್ತಾರೆ. ಇಲ್ಲಿ ಅಲ್ಲೂ ಒಂದು ಗ್ಯಾಂಗ್ ಸೇರಿ ಒಬ್ಬನ ಸಾಯಿಸಿತ್ತು, ಇಂಥ ಕಡೆ ಸಾಯಿಸಿತ್ತು, ಇಂಥ ರೌಡಿಗಳು ಅಟ್ಯಾಕ್ ಮಾಡಿದ್ರು, ಅದರಲ್ಲಿ ಇವನ ಪಾತ್ರ ಇರಲಿಲ್ಲ, ಈ ಥರ ತೀರ್ಪು ಬಂದಿದೆ, ಇಂಥವ್ರನ್ನ ಬೇಲ್ ಕೊಟ್ಬಿಟ್ಟಿದ್ರು, ಇಂಥವ್ರನ್ನ ಖುಲಾಸನೆ ಮಾಡಿಬಿಟ್ರು, ಆ ಕೇಸೇ ನಿಲ್ಲಿಲ್ಲ, ನೋಡಿ ಸ್ವಾಮಿ ಅಂತ ಹೇಳಿ ನ್ಯಾಯಾಲಯಕ್ಕೆ ಏನು ಮಾಡ್ತಾರೆ, ಕನ್ವಿನ್ಸ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ, ನಮಗೂ ಜಾಮೀನು ಕೊಟ್ಬಿಡಿ ಅಂತ. ಮೊದಲು ವಕಾಲತ್ತು ಹಾಕಿದ್ದ ಅರ್ಜಿಯನ್ನು ಸಲ್ಲಿಕೆ ಮಾಡಲಾಗುತ್ತೆ. ಕೋರ್ಟ್ನಲ್ಲಿ ಅರ್ಜಿ ದಾಖಲಾದ ಬಳಿಕ ಅರ್ಜಿ ವಿಚಾರಣೆಗೆ ಬರುತ್ತೆ. ಇದೇ ವೇಳೆ ಆರೋಪಿ ಪರ ವಕೀಲರು ವಾದವನ್ನು ಮಂಡಿಸ್ತಾರೆ. ಅರ್ಜಿ ವಿಚಾರಣೆ, ಸಾಕ್ಷ್ಯಾಧಾರದ ಪರಿಶೀಲನೆ ನಡೆಸಿ ಜಾಮೀನು ಕೊಡುವುದು ಬಿಡುವುದು ಕೋರ್ಟ್ನ ವಿವೇಚನೆಗೆ ಬಿಟ್ಟಂಥ ವಿಚಾರ. ಹಿಂದೆ ಯಾವುದೋ ಉಲ್ಲೇಖ ಮಾಡಿದ ತಕ್ಷಣ ಈ ಕೋರ್ಟಲ್ಲಿ ಯಾವ ನ್ಯಾಯಾಧೀಶರ ಮುಂದೆ ಆ ಒಂದು ಕೇಸ್ ಬರುತ್ತೋ ಅವರು ಜಾಮೀನು ಕೊಡಬೇಕು ಅಂತ ಏನಿಲ್ಲ. ಆ ಒಂದು ಗ್ರೌಂಡ್ಸ್ನ ಇವ್ರು ಹೇಳ್ಕೊಳ್ತಾರೆ, ಇಂತಿಂಥ ಆಧಾರದ ಮೇಲೆ ಕೊಡಿ ಅಂತ. ಕೊಡುವುದು ಬಿಡುವುದು ನ್ಯಾಯಾಲಯಕ್ಕೆ ಬಿಟ್ಟಂಥ ವಿಚಾರ. ಜಾಮೀನು ಕೊಡಲಿಲ್ಲಪ್ಪ, ಕೆಳ ಹಂತದ ನ್ಯಾಯಾಲಯ, ಹೈಕೋರ್ಟ್ಗೆ ಹೋಗ್ತೀವಿ ನಾವು ಅಂತ ಹೈಕೋರ್ಟ್ಗೆ ಹೋಗ್ತಾರೆ.
ಹೈಕೋರ್ಟಲ್ಲಿ ಜಾಮೀನು ಅರ್ಜಿ ಸಲ್ಲಿಕೆ ಮಾಡ್ಕೊಳ್ತಾರೆ, ಅಲ್ಲೂ ಜಾಮೀನು ಅರ್ಜಿ ವಜಾ ಆದರೆ ನೆಕ್ಸ್ಟ್ ಅವರಿಗೆ ಉಳ್ಕೊಳ್ಳೋದು ಸುಪ್ರೀಂ ಕೋರ್ಟ್ ಮೊರೆ ಹೋಗ್ತಾರೆ ಅವರು. ತದನಂತರದಲ್ಲಿ ಬೇಲ್ ಸಿಗದೇ ಇದ್ದರೆ ಜೈಲಿನಲ್ಲೇ ಕಾಲ ಕಳೆಯಬೇಕಾಗತ್ತೆ. ಇಷ್ಟೆಲ್ಲ ಸರ್ಕಸ್ ಮಾಡಿಯೂ ಕೂಡ ಒಂದು ವೇಳೆ ಬೇಲ್ ಸಿಕ್ಕಿಲ್ಲ ಅಂದರೆ ಜೈಲೇ ಗಟ್ಟಿ. ತನಿಖಾಧಿಕಾರಿಗಳು ಫಾಸ್ಟ್ ಟ್ರ್ಯಾಕ್ ಕೋರ್ಟ್ಗೆ ಮನವಿ ಮಾಡಬಹುದು. ಅತ್ಯಂತ ಶೀಘ್ರವಾಗಿ ಈ ಪ್ರಕರಣವನ್ನು ಇತ್ಯರ್ಥ ಮಾಡಿಬಿಟ್ಟು ಅವ್ರು ತಪ್ಪು ಮಾಡಿದಾರೋ ಮಾಡಿಲ್ವೋ ಹೇಳಿಬಿಡಿ ಸ್ವಾಮಿ ಅಂತ ಕೇಳ್ಕೊಳ್ಬಹುದು. ಅದನ್ನು ನ್ಯಾಯಾಲಯ ಪುರಸ್ಕರಿಸಿದರೆ ಪ್ರಕರಣದ ಟ್ರಯಲ್ ಶುರುವಾಗುತ್ತೆ. ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಅಂದರೆ ಶೀಘ್ರಗತಿಯ ನ್ಯಾಯಾಲಯಗಳು. ಒಂದು ಕೇಸ್ಗೆ 2 ವರ್ಷ ಆಗಬಹುದು, 3 ವರ್ಷ ಆಗಬಹುದು, 4 ವರ್ಷ ಆಗಬಹುದು, 10 ವರ್ಷ ಆಗಬಹುದು ಅಂತ ಇರುತ್ತಲ್ಲ, ಇದೆಲ್ಲ ಬೇಡ ಸ್ವಾಮಿ. ಈ ಕೇಸಲ್ಲಿ 3 ತಿಂಗಳು ಇಟ್ಕೊಳ್ತಿರೋ, 6 ತಿಂಗಳು ಇಟ್ಕೊಳ್ತಿರೋ, 1 ವರ್ಷ ಅಂತ ಒಂದು ಗಡುವು ಇಟ್ಕೊಳ್ತಿರೋ, ಬೇಗ ವಿಚಾರಣೆ ನಡೆಸಿ ಸಾಕ್ಷ್ಯಾಧಾರ ಪರಿಶೀಲಿಸಿ ಕೇಸ್ ಮುಗಿಸಿ ಅಂತ ಕೇಳ್ಕೊಳ್ಬಹುದಾಗುತ್ತೆ. ಸೊ ಈ ರೀತಿಯಲ್ಲಿ ಇಡೀ ಕೇಸ್ ಆಗುತ್ತೆ. ಡೀಟೇಲ್ಸ್ ಕೊಡಲಿಕ್ಕೆ ಇದೀಗ ಸಂತೋಷ್ ಪಟೇಲ್ ಇದ್ದಾರೆ ನೇರ ಸಂಪರ್ಕದಲ್ಲಿ. ಸಂತೋಷ್ ಪಟೇಲ್, ಈ ಒಂದು ಚಾರ್ಜ್ ಶೀಟ್ ಸಲ್ಲಿಕೆ ಆದ ನಂತರದಲ್ಲಿ ಬಹುಶಃ ಎಲ್ಲ ಆರೋಪಿಗಳಿಗೆ ಒಂದು ಢವಢವ ಶುರುವಾಗಿರುತ್ತೆ. ಇದನ್ನು ಯಾಕೆ ಅಂತ ನಾವು ಹೇಳಬೇಕು ಅಂತ ಹೇಳಿದ್ರೆ, ಇಲ್ಲಿ ಇಷ್ಟೆಲ್ಲ ಬಂದಿದೆಯಲ್ಲ, ಪವಿತ್ರ ಗೌಡ ಕಥೆ, ದರ್ಶನ್ ಕಥೆ, ಗ್ಯಾಂಗ್ನ ಕಥೆಗಳು, ಈ ಕಥೆಗಳನ್ನು ಸುಮ್ಮನೆ ಪೆನ್ನಿಟ್ಕೊಂಡು ಯಾರೂ ಬರೆದು ಬಿಡೋಕ್ಕಾಗಲ್ಲ. ಅದಕ್ಕೆ ಸೂಕ್ತವಾಗಿರತಕ್ಕಂತಹ ಟೆಕ್ನಿಕಲ್ ಎವಿಡೆನ್ಸ್, ಸೈಂಟಿಫಿಕ್ ಎವಿಡೆನ್ಸ್ ಅಥವಾ ಮನುಷ್ಯ ಸಾಕ್ಷಿಗಳು, ಅದನ್ನು ಕಣ್ಣಾರೆ ಕಂಡಿರ್ತಕ್ಕಂಥವ್ರು, CCTV, ಮೊಬೈಲು, ಡೇಟಾ ಎಲ್ಲವನ್ನೂ ಕೂಡ ಇಡಬೇಕಾಗತ್ತೆ. ಅದ್ಯಾವುದು ಇಡದೆ ಅಂತೂ ಪೊಲೀಸರಿಗೆ ಧೈರ್ಯ ಬರಲ್ಲ, ಏನೇನೋ ಬರೆದು ಬಿಡೋಕ್ಕಾಗಲ್ಲ. ಸೊ ಇದು ಬರೆದಿದ್ದ ಮೇಲೆ ವಾಟ್ ನೆಕ್ಸ್ಟ್ ಅಂತ ಈಗ ರಮಕಾಂತ್, ಈಗಾಗಲೇ ಏನು ಪೊಲೀಸರು ತನಿಖಾ ಸಂದರ್ಭದಲ್ಲಿ ಕಲೆ ಹಾಕುವಂಥ ಸಾಕ್ಷ್ಯಾಧಾರಗಳೇನಿರುತ್ತೆ, ಇಡೀ ಪ್ರಕರಣದ ಯಾವುದೇ ಪ್ರಕರಣ ಆಗಿರಲಿ ಅದಕ್ಕೆ ಸಾಕ್ಷ್ಯಾಧಾರಗಳು ಪ್ರಮುಖವಾಗುತ್ತೆ. ನ್ಯಾಯಾಲಯಕ್ಕೆ ಸುಮ್ಮನೆ ಯಾವುದೇ ಒಂದು ರಿಪೋರ್ಟನ್ನು ತೆಗೆದುಕೊಂಡೋಗಿ ದೋಷಾರೋಪಣಾ ಪಟ್ಟಿ ಹೀಗಾಗಿರ್ಬೋದು, ಹೀಗಾಗಿದೆ, ಯಾರೋ ಹೇಳಿದ್ರು, ಒಂದಕ್ಕೊಂದು ಇಂಟರ್ಲಿಂಕ್ ಸಂಬಂಧಗಳು ಇಲ್ಲದೇ ಇರೋಂಥ ಹೇಳಿಕೆಗಳನ್ನಾಗಲಿ, ಸಾಕ್ಷಿಗಳನ್ನಾಗಲಿ, ಇಲ್ಲ ಇನ್ವೆಸ್ಟಿಗೇಷನ್ ವರದಿಯನ್ನಾಗಲಿ ಅವರಲ್ಲಿ ತೆಗೆದುಕೊಂಡೋಗಿ ಸಲ್ಲಿಕೆಯನ್ನು ಮಾಡಲಿಕ್ಕೆ ಆಗೋದಿಲ್ಲ. ಯಾವುದೇ ಪ್ರಕರಣದಲ್ಲಿ ಒಬ್ಬ ವ್ಯಕ್ತಿಯ ಮೇಲೆ ಆರೋಪವನ್ನು ಮಾಡಬೇಕು ಅಂದರೆ ಅದಕ್ಕಿರುವಂಥ ಪ್ರಮುಖವಾದ ರೀಸನ್ಗಳೇನು, ಕಾರಣಗಳನ್ನು ಕೊಡಬೇಕು, ಸಾಕ್ಷಿಗಳಿರಬೇಕು. ಯಾಕೆ ನ್ಯಾಯಾಲಯ ಯಾವತ್ತೂ ಯಾರದೇ ಹೇಳಿಕೆಗಳನ್ನು ಮಾತ್ರ ಪರಿಗಣನೆ ತೆಗೆದುಕೊಳ್ಳೋದಿಲ್ಲ, ಸಾಕ್ಷ್ಯಾಧಾರಗಳು ಅತ್ಯಂತ ಪ್ರಮುಖ ಪಾತ್ರವನ್ನು ವಹಿಸಬೇಕಾಗುತ್ತೆ. ಸೊ ಹೀಗಾಗಿ ನ್ಯಾಯಾಲಯ ಕೇಳುವಂಥದ್ದು ಸಾಕ್ಷ್ಯ. ಹೀಗಾಗಿ ಇಡೀ ಪ್ರಕರಣದಲ್ಲಿ 231 ಸಾಕ್ಷಿಗಳನ್ನು ಪೊಲೀಸರು ಕಲೆ ಹಾಕಿರುವಂಥದ್ದು. ಅಂದರೆ ಹಲ್ಲೆ ಮಾಡಿದ್ದ ಕ್ಷಣದ ಈತನ ಕಿಡ್ನಾಪ್ ಏನು ಮಾಡ್ತಾರೆ ಅಲ್ಲಿಂದ ಶುರು ಹೋಗುತ್ತೆ. ಆತನಿಗೆ ಫೋನ್ ಮಾಡೋದಿರ್ಬೋದು, ಅದನ್ನು ಒಂದು CDR ತೆಗೆದುಕೊಳ್ಳೋದು, ಚಾಟಿಂಗ್ಸ್ ತೆಗೆದುಕೊಳ್ಳುವಂಥದ್ದು, CC ಕ್ಯಾಮ್ರಾ ಫುಟೇಜು, ಹಲ್ಲೆಗೆ ಬಳಸಿದಂಥ ವಸ್ತುಗಳು, ಕರೆಂಟ್ ಶಾಕಿಗೆ ಬಳಸಿದಂಥ ಮೆಗ್ಗನ್ನು, ಮತ್ತು ಆತನನ್ನು ಅಲ್ಲಿಂದ ತೆಗೆದುಕೊಂಡೋಗಿ ಆತನ ರೇಣುಕಾಸ್ವಾಮಿ ಶವನ ವಿಲೇವಾರಿಯನ್ನು ಮಾಡಲಿಕ್ಕೆ ಇವರು ಯಾವ ರೀತಿಯಾಗಿ ಹೋದರು, ಈ ಮಧ್ಯೆ ಯಾರ ಜೊತೆ ಎಲ್ಲ ಇವರು ಫೋನ್ನಲ್ಲಿ ಕಾನ್ವರ್ಜೇಷನ್ನ ನಡೆಸಿದರು, ಮತ್ತು ಹಣಕಾಸನ್ನು ಎಲ್ಲೆಲ್ಲಿ ತೆಗೆದುಕೊಂಡ್ಬಂದರು, ಯಾವ ರೀತಿಯಾಗಿ ಹಣಕಾಸಿಗೆ ಇವರು ಅರೇಂಜ್ಮೆಂಟ್ಗಳನ್ನ ಮಾಡಿಕೊಂಡ್ರು, ಯಾರೋ ಹತ್ಯೆ ಮಾಡಿ ಇನ್ನು 3 ಜನ ಏನು ಸರಾಣ ಆಗಲಿಕ್ಕೆ ಹೋದರು, ನಿಖಿಲ್ ನಾಯಕ್ ಇರ್ಬೋದು, ಕೇಶವಮೂರ್ತಿ ಇರ್ಬೋದು, ಕಾರ್ತಿಕ್ ಇರ್ಬೋದು, ಈ 3ರನ್ನು ಸಿದ್ಧಪಡಿಸ್ತವ್ರು ಯಾರು, ಸೊ ನಾವೇ ಹತ್ಯೆ ಮಾಡಿದ್ವಿ ಅಂತ. ಹೀಗೆ ಎಲ್ಲೋ ಒಂದಕ್ಕೊಂದು ಇಂಟರ್ಲಿಂಕ್ ಇರಬೇಕಾಗತ್ತೆ. ಸೊ ಇಂಟರ್ಲಿಂಕ್ ಇರುವಂಥ ಸಾಕ್ಷ್ಯಾಧಾರಗಳನ್ನು ಇಟ್ಕೊಳ್ತಾರೆ. ಇಲ್ಲಿ ಸುಮಾರು 231 ಸಾಕ್ಷಿಗಳನ್ನು ಕಲೆ ಹಾಕಿರುವಂಥದ್ದು. ಡಿಜಿಟಲ್ ಎವಿಡೆನ್ಸ್ ಇದೆ, ಭೌತಿಕವಾಗಿರುವಂಥದ್ದು ಇದೆ, ತಾಂತ್ರಿಕವಾಗಿರುವಂಥದ್ದೇ. ಸೊ ಈಗ ಬೇರೆ ಬೇರೆ ಹೇಳಿಕೆಗಳನ್ನು ಪಡ್ಕೊಂಡಿದ್ದಾರೆ, ಸಾಕ್ಷ್ಯಾಧಾರಗಳನ್ನು ಕಲೆ ಹಾಕಿದ್ದಾರೆ. ಸೊ ಅದರಲ್ಲಿ ಪ್ರಮುಖವಾಗಿ ಗಮನಿಸಬೇಕಾಗಿರುವಂಥದ್ದು, ನಾವು ಇಷ್ಟು ದಿನಗಳಲ್ಲಿ 164 ಅಂತ ನಾವೇನು ಹೇಳ್ತೀವಿ, ಇದನ್ನು 27 ಜನರ ಹೇಳಿಕೆಗಳನ್ನು ನ್ಯಾಯಾಧೀಶರ ಮುಂದೆ ತೆಗೆದುಕೊಂಡಿರುವಂಥದ್ದು. ಈ ಹಿಂದೆ ನಾವು ಇಷ್ಟು ಹೇಳಿಕೆಗಳನ್ನು ಪಡೆದುಕೊಂಡಿದ್ದಿಲ್ಲ, ಅದು ನೋಡಲಿಲ್ಲ ಸಾಮಾನ್ಯವಾಗಿ. ಅದ್ರ ಜೊತೆಗೆ 161 ಹೇಳಿಕೆ ಇದೆ, ಸುಮಾರು 70 ಜನರ ಹೇಳಿಕೆಗಳು. ಅಂದರೆ 70 ಜನರು ಪೊಲೀಸ್ ಠಾಣೆಗೆ ಬಂದು ಇಡೀ ಪ್ರಕರಣಕ್ಕೆ ಸಂಬಂಧಪಟ್ಟಾಗೆ ಸಾಕ್ಷ್ಯವನ್ನು ನೋಡಿದ್ರೆ, ಇನ್ನು 27 ಮಂದಿ ನ್ಯಾಯಾಧೀಶರ ಮುಂದೆ ಬಂದು ಈ ಸಾಕ್ಷ್ಯವನ್ನು ಹೇಳುವಂಥದ್ದು. ಸೊ ಈ ಸಾಕ್ಷ್ಯ ಏನಿದೆ ಇದು ಅತ್ಯಂತ ಪ್ರಮುಖವಾಗಲಿದೆ ಮತ್ತು ಇಡೀ ಪ್ರಕರಣದ ಆರೋಪಿಗಳಿಗೆ ಸಂಕಷ್ಟವನ್ನು ತಂದೊಡ್ಡುತ್ತೆ. ಯಾಕೆ ಅಂತ ಹೇಳಿದ್ರೆ, ಉಳಿದ 70 ಸಾಕ್ಷಿಗಳನ್ನು ಬೇಕಾದರೂ ಇವರು ಹೊರಬಂದ ನಂತರ ಜಾಮೀನನ್ನು ಪಡೆದು ಇಡೀ ಪ್ರಕರಣವನ್ನು ಹಾಸ್ಟೆಲ್ ಮಾಡಿಕೊಳ್ಳಿಕ್ಕೆ ಬೇಕಾದ ಪ್ರಭಾವವನ್ನು ಬೀರ್ಬೋದು. ಆದರೆ ಉಳಿದ 27 ಪ್ರಮುಖವಾದ ಸಾಕ್ಷಿಗಳೇನಿದೆ, ಸೊ ಇಲ್ಲಿ ಪ್ರಭಾವವನ್ನು ಬೀರ್ಲಿಕ್ಕಾಗಲ್ಲ. ಸಾಕ್ಷಿಯನ್ನು ಬಂದು ಆತ ಹೇಳಿದಿದ್ರು ನ್ಯಾಯಾಧೀಶರೇ ಬಂದು ಸಾಕ್ಷಿಯನ್ನು ಹೇಳ್ತಾರೆ. ಈ ಕಾರಣಕ್ಕಾಗಿ ನ್ಯಾಯಾಧೀಶರ ಮುಂದೆ 164 ಹೇಳಿಕೆಯನ್ನು ಮಾಡಿಕೊಳ್ಳಾಗಿರುತ್ತೆ. ಅದನ್ನು ಮಾಡ್ಕೊಳ್ಬೇಕಾದ್ರೆ ನ್ಯಾಯಾಧೀಶರು ಯಾವ ವ್ಯಕ್ತಿ ಬಂದು 164 ಮಾಡ್ತಾನೆ ಹೇಳ್ತಾನೆ, ಅಂದರೆ ಉದಾಹರಣೆಗೆ ಚಿಕ್ಕಣ್ಣ ಬಂದು ನ್ಯಾಯಾಧೀಶರ ಮುಂದೆ 164 ಹೇಳುವಂಥ ಸಂದರ್ಭದಲ್ಲಿ ನ್ಯಾಯಾಧೀಶರು ಅವ್ರನ್ನ ಪ್ರಶ್ನೆಯನ್ನು ಮಾಡಿರ್ತಾರೆ. ನೀವು ಯಾವುದೇ ಒತ್ತಡಕ್ಕೆ ಒಲಿಬಾರ್ದು, ಪೊಲೀಸರು ನಿಮಗೆ ಬಲವಂತವಾಗಿ ಸಾಕ್ಷ್ಯವನ್ನು ನುಡಿತಾ ಇದ್ದಾರಾ, ಇಲ್ಲ ಸುಮ್ಮನೆ ನಿಮಗೆ ಯಾರಾದರೂ ಆಮಿಷ ನೋಡಿ ಬಂದು ಈ ರೀತಿಯಾಗಿ ಸಾಕ್ಷಿಯನ್ನು ಹೇಳ್ತಿದ್ದೀರಾ. ಸೊ ಈ ರೀತಿಯಾಗಿ ಎಲ್ಲ ಆಯಾಮದಲ್ಲಿ ಕೇಳಿಕೊಂಡು ಅದ್ಯಾವುದು ಇಲ್ಲ ಅನ್ನೋ ಸಂದರ್ಭದಲ್ಲಿ ಮಾತ್ರ 164 ಹೇಳಿಕೆಯನ್ನು ನ್ಯಾಯಾಧೀಶರು ದಾಖಲು ಮಾಡುವಂಥದ್ದು. ಸೊ ಈ ಸಾಕ್ಷಿಗಳು ಅತ್ಯಂತ ಪ್ರಮುಖವಾಗುತ್ತೆ. ಇನ್ನು ಅದರ ಜೊತೆಗೆ FSL ಇಂದ ಬಂದಿರುವಂಥ ಸಾಕ್ಷಿಗಳೇನಿದೆ,
ಇವು ಅತ್ಯಂತ ಪ್ರಮುಖವಾಗುತ್ತೆ. ಬೇರೆ ಯಾವುದೇ ಸಾಕ್ಷಿಗಳನ್ನು ಮೊಬೈಲ್ನಲ್ಲಿತ್ತು ನಾವು ತಂದಿಲ್ಲಿ ಹಾಕಿದ್ವಿ, ಅವ್ರು ಹೊಡೆದಿದ್ರು, ಈ ಫೋಟೋಸ್ಗಳಿದೆ, ಈ ರೀತಿಯಾಗಿ ಹೇಳಲಿಕ್ಕೆ ಬರಲ್ಲ. ಯಾಕೆಂದರೆ FSLನಿಂದ ಬಂದಿರುವಂಥ ಅಷ್ಟು ಸಾಕ್ಷ್ಯಾಧಾರಗಳು ದೃಢೀಕರಣಗೊಂಡು ಬಂದಿರ್ತವೆ. ಸೊ ಹೀಗಾಗಿ ಅವನ್ನು ಕೂಡ ಅಲ್ಲಗೆಳಿಲಿಕ್ಕಾಗೋದಿಲ್ಲ. ಇನ್ನೂ ಕೆಲವು CFSL ಹೈದರಾಬಾದ್ನಲ್ಲಿರುವಂತಹ FSLನಿಂದ ಬರಬೇಕಾಗಿರುವಂತಹ ಸಾಕ್ಷ್ಯಾಧಾರಗಳು, ವರದಿಗಳು ಪೆಂಡಿಂಗ್ ಉಳಿದಿದೆ. ಅದು ಬಂದ ನಂತರ ಅದನ್ನು ಕೂಡ ಇನ್ನೊಂದಿಷ್ಟು ಸಾಕ್ಷಿಗಳು ಹೊರಬರುವಂಥದ್ದು. ಒಟ್ಟಾರೆಯಾಗಿ ಇಡೀ ಪ್ರಕರಣದಲ್ಲಿ ಪವಿತ್ರ ಗೌಡನಿಂದ ಹಿಡಿದು A17ವರೆಗೂ ಯಾರ್ಯಾರ ಪಾತ್ರ ಏನು, ಯಾವ್ಯಾವ ಕ್ಷಣದಲ್ಲಿ, ಯಾವ್ಯಾವ ಸಮಯದಲ್ಲಿ, ಯಾವ್ಯಾವ ಸಂದರ್ಭದಲ್ಲಿ ಯಾವ ಯಾವ ಆರೋಪಿ ಯಾವ ಪಾತ್ರವನ್ನು ವಹಿಸಿದ್ದಾನೆ, ಓರ್ವ ಮೆಸೇಜ್ನಲ್ಲಿ ಚಾಟ್ ಮಾಡಿರ್ಬೋದು, ಸೊ ಮತ್ತೊಬ್ಬ ಆತನ ಲೊಕೇಶನ್ ತೆಗೆದುಕೊಂಡಿರ್ಬೋದು, ಚಿತ್ರದುರ್ಗದಿಂದ ಆತನ ಕರ್ಕೊಂಬಂದಿರೋದಿರ್ಬೋದು, ಇಲ್ಲಿ ಕರ್ಕೊಂಬಂದ ಶೆಡ್ನಲ್ಲಿ ಹಲ್ಲೆ ಮಾಡಿರುವಂಥದ್ದು, ದರ್ಶನ್ಗೆ ಫೋನ್ ಮಾಡಿ ಅಲ್ಲಿಗೆ ಕರೆಸ್ಕೊಳ್ಳುವಂಥದ್ದು, ಸ್ಟೋನಿ ಬ್ರೂಕ್ನಲ್ಲಿ ದರ್ಶನ್ ಜೊತೆ ಕುಡಿತಾ ಇದ್ದವರು ಕೂಡ ಪಾರ್ಟಿ ಮಾಡ್ತಿದ್ದರು, ಅವನ ಜೊತೆ ಶೆಡ್ಗೆ ಹೋಗುವಂಥದ್ದು, ಅಲ್ಲಿ ಹಲ್ಲೆ ಮಾಡುವಂಥದ್ದು, ಈ ಸಂದರ್ಭದಲ್ಲಿ ಪವಿತ್ರ ಗೌಡ ಬರುವಂಥದ್ದು, ಆತನಿಗೆ ಹಲ್ಲೆಯನ್ನು ಮಾಡುವಂಥದ್ದು, ಹೀಗೆ ಒಂದೊಂದೇ ಹಂತವಾಗಿ ಸಾಕ್ಷಿಗಳನ್ನು ತೆಗೆದುಕೊಂಡಿರುವಂಥದ್ದು. ಇದರ ಜೊತೆಗೆ ಈ ಎಲ್ಲ ಘಟನೆ ಆಗುವಂಥ ಸಂದರ್ಭದಲ್ಲಿ ಸ್ಟೋನಿ ಬ್ರೂಕ್ನಲ್ಲಿ ಕೆಲಸ ಮಾಡ್ತಿದ್ದಂಥ ಸಿಬ್ಬಂದಿಗಳಿರ್ಬೋದು, ಸೆಕ್ಯೂರಿಟಿಗಳಿರ್ಬೋದು, ಶೆಡ್ನಲ್ಲಿ ಕೆಲಸ ಮಾಡ್ತಿದ್ದ ಸೆಕ್ಯೂರಿಟಿಗಳಿರ್ಬೋದು, ಹೀಗೆ ಪ್ರತಿಯೊಂದು ಹಂತದಲ್ಲೂ ಒಂದೊಂದು ಸಾಕ್ಷಿಗಳಿದ್ದೇ ಇರುತ್ತೆ. ಆ ಎಲ್ಲ ಸಾಕ್ಷಿಗಳನ್ನು ಈಗಾಗಲೇ ಪೊಲೀಸರು ಸೆಕ್ಯೂರ್ ಮಾಡಿದ್ದಾರೆ. ಅವೆಲ್ಲವನ್ನು ಸೇರಿಸಿ 3991 ಪುಟಗಳ ಪ್ರಿಲಿಮಿನರಿ ಚಾರ್ಜ್ ಶೀಟ್ ಅಂತ ಏನು ಹೇಳ್ತೀವಿ ಅದನ್ನು ಹಾಕಿದರೆ ಮುಂದಿನ ದಿನಗಳಲ್ಲಿ ಹೆಚ್ಚುವರಿ ಚಾರ್ಜ್ ಶೀಟನ್ನು ಸಲ್ಲಿಕೆ ಮಾಡಿದ್ರು ಕೂಡ ಆಶ್ಚರ್ಯ ಪಡಬೇಕಾಗಿಲ್ಲ. ರಮಾಕಾಂತ್, ಥ್ಯಾಂಕ್ ಯು ಸಂತೋಷ್, ಥ್ಯಾಂಕ್ ಯು.